ಮನೆ ಬಾಡಿಗೆ ನೀಡುವವರಿಗೆ ಪೊಲೀಸರಿಂದ ವಾರ್ನ್. ಇನ್ಮುಂದೆ ಈ ನಿಯಮ ಕಡ್ಡಾಯವಾಗಿ ಪಾಲಿಸಲೇಬೇಕಂತೆ. ಬೆಂಗಳೂರಿನಲ್ಲಿ ಮನೆ ಬಾಡಿಗೆಗೆ ನೀಡುವ ಮುನ್ನ ಮಾಲೀಕರು ಭಾರಿ ಹುಷಾರಾಗಿರಬೇಕು. ಅದರಲ್ಲೂ ವಿದೇಶಿ ಪ್ರಜೆಗಳಿಗೆ ಮನೆ ಬಾಡಿಗೆ ನೀಡುವ ಮನೆ ಮಾಲೀಕರಿಗೆ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ನೀಡಲಾಗಿದೆ. ಮನೆ ಬಾಡಿಗೆಗೆ ನೀಡುವ ಮುನ್ನ ಸ್ಥಳೀಯ ಪೊಲೀಸ್ ಠಾಣೆಗೆ ಅಥವಾ ಸಂಬಂಧಿತ ಅಧಿಕಾರಿಗಳಿಗೆ ಮಾಹಿತಿ ನೀಡುವುದು ಕೂಡ ಕಡ್ಡಾಯಗೊಳಿಸಲಾಗಿದೆ. ಈ ನಿಯಮವನ್ನು ಪಾಲಿಸದೆ ಮನೆ ಬಾಡಿಗೆ ನೀಡಿದರೆ ಮನೆ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಈಶಾನ್ಯ ವಿಭಾಗದ ಪೊಲೀಸರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕ್ರೈಂ ಸಂಖ್ಯೆ, ಅಕ್ರಮ ವಲಸಿಗರನ್ನು ಹೆಚ್ಚಾಗುತ್ತಿರುವ ಸಂಬಂಧ ಪೊಲೀಸರು ಈ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ವಿದೇಶಿ ಪ್ರಜೆಗಳಿಗೆ ಮನೆ ಬಾಡಿಗೆಗೆ ನೀಡುವ ಮುನ್ನ ಪೊಲೀಸರಿಗೆ ದಾಖಲೆ ಸಮೇತ ಮಾಹಿತಿಯನ್ನು ನೀಡಬೇಕು ಅಂತ ಕಡ್ಡಾಯಗೊಳಿಸಿದ್ದಾರೆ. ಭಾರತದಲ್ಲಿ ವಿದೇಶಿಗರಿಗೆ ಸಂಬಂಧಿಸಿದ ನಿಯಮಗಳು ವಿದೇಶಿಗರ ಕಾಯ್ದೆ 1946ರ ಅಡಿಯಲ್ಲಿ ನಿಗದಿಪಡಿಸಲಾಗಿದೆ. ಈ ಕಾಯ್ದೆಯ ಪ್ರಕಾರ ವಿದೇಶಿ ಪ್ರಜೆಯನ್ನು ತಮ್ಮ ಮನೆಯಲ್ಲಿ ಅಥವಾ ಆಸ್ತಿಯಲ್ಲಿ ಇರಿಸಿಕೊಂಡವರು ಅವರ ಬಗ್ಗೆ ಮಾಹಿತಿಯನ್ನು 24 ಗಂಟೆಗಳ ಒಳಗೆ ಸ್ಥಳೀಯ ಪೊಲೀಸ್ ಠಾಣೆಗೆ ತಿಳಿಸಬೇಕು. ಇದಕ್ಕಾಗಿ ಫಾರ್ಮ್ ಸಿ ಎಂಬ ಆನ್ಲೈನ್ ನಮೂನೆಯನ್ನ ಭರ್ತಿ ಮಾಡಿ ಅಥವಾ ಎಫ್ಆರ್ಒಗೆ ಸಲ್ಲಿಸಬೇಕು. ಕೆಲವು ಸಂದರ್ಭಗಳಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ನೇರವಾಗಿ ಮಾಹಿತಿಯನ್ನ ನೀಡಬೇಕಿರುತ್ತೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಈ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗ್ತಾ ಇದೆ. ಕೊತ್ತನೂರು ಪೊಲೀಸ್ ಠಾಣೆ ಸೇರಿದಂತೆ ಹಲವು ಠಾಣೆಗಳು ವಿದೇಶಿಗರ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿವೆ. ಮನೆ ಮಾಲೀಕರು ಬಾಡಿಗೆ ನೀಡುವ ಮೊದಲು ವಿದೇಶಿಯ ಪಾಸ್ಪೋರ್ಟ್, ವೀಸಾ ಪ್ರತಿಗಳನ್ನು ಸಂಗ್ರಹಿಸಿ ಅವರ ವೀಸಾ ಮಾನ್ಯತೆ ಪರಿಶೀಲಿಸಬೇಕು. ವೀಸಾ ಮುಗಿದರೂ ದೇಶದಲ್ಲಿ ಉಳಿದಿರುವವರು, ವಿದ್ಯಾರ್ಥಿ ವೀಸಾದ ಮೇಲೆ ಬಂದು ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿರುವವರು ಹೆಚ್ಚಾಗ್ತಾ ಇದ್ದಾರೆ ಅಂತ ಪೊಲೀಸರು ಇದೀಗ ಗಮನಿಸಿದ್ದಾರೆ. ವಿಶೇಷವಾಗಿ ಡ್ರಗ್ ಪೆಡ್ಲಿಂಗ್ ದಲ್ಲಿ ಹಲವು ವಿದೇಶಿ ಪ್ರಜೆಗಳು ಭಾಗಿಯಾಗಿರುವುದು ಪತ್ತೆಯಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ನಗರದಲ್ಲಿ ಡ್ರಗ್ ಸಂಬಂಧಿತ ಪ್ರಕರಣಗಳು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಪೊಲೀಸರು ವಿದೇಶಿಗರ ಮೇಲೆ ಇದೀಗ ವಿಶೇಷವಾಗಿ ಕಣ್ಣಿಟ್ಟಿದ್ದಾರೆ. ಇದರಿಂದಾಗಿ ಮನೆ ಮಾಲೀಕರು ಅಜಾಗ್ರತೆಯಿಂದ ಮನೆ ಬಾಡಿಗೆ ನೀಡಿದರೆ ಅವರಿಗೆ ಕಾನೂನು ಸಮಸ್ಯೆ ಕೂಡ ಎದುರಾಗಬಹುದು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.